ಈ ಒಂದು ದೇವಸ್ಥಾನ ಹಿಂದೆ ಭಾಳ ಶಿಥಿಲವಾಗಿತ್ತು. ಆ ಸಂದರ್ಭದಲ್ಲಿ ಭಕ್ತಾದಿಗಳು, ವಿಶೇಷವಾಗಿ ನಮ್ಮ ಕೋಲಾರ ತಾಲೂಕಿನ ವಾನರಾಜಪ್ಪನವರು ಭಾಳ ಮುತುವರ್ಜಿ ವಹಿಸಿ ದಾನಿಗಳಿಂದ ಕೋಟ್ಯಾಂತರ ಹಣವನ್ನು ಕ್ರೋಢೀಕರಿಸಿ ಇವತ್ತು ಬೃಹದಾಕಾರವಾಗಿರ್ತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಿದರು. ನನಗೆ ಹೇಳಿದ್ರು, ಸರ್ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೀವಿ, ನೀವು ರಸ್ತೆಯನ್ನು ಏನಾದರೂ ಮಾಡಿ ಮಣ್ಣು ರಸ್ತೆ ಭಾಳ ಕಷ್ಟ ಆಗುತ್ತೆ, ಸಿಮೆಂಟ್ ರಸ್ತೆಯನ್ನು ಮಾಡಬೇಕು ಅಂತ. ನಾನು ಕೂಡ 1 ಕೋಟಿ ರೂಪಾಯಿ ಜೊತೆ ಸಿಮೆಂಟ್ ರಸ್ತೆಯನ್ನು ಮಾಡಿಕೊಟ್ಟೆ. ಇದರೊಟ್ಟಿಗೆ ಈ ಭಾಗದಲ್ಲಿ ಮುಖ್ಯ ರಸ್ತೆ ಆಗ್ಬೋದು, ಈ ಒಂದು ದೊಡ್ಡಕರಪಳ್ಳಿಯಿಂದ BML ರಸ್ತೆ, ಎಲ್ಲ ರಸ್ತೆಗಳನ್ನು ಕೂಡ ಮಾಡಿ ಭಕ್ತಾದಿಗಳು ದೇವಾಲಯಕ್ಕೆ ಸುಗಮವಾಗಿ ಬರಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇವತ್ತು ನಾವು ಮಾಡಿಕೊಟ್ಟಿದ್ದೇವೆ. ಇದರೊಟ್ಟಿಗೆ ಈ ಭಾಗದ ಅಧ್ಯಕ್ಷರು ಅಮರನಾಥ್ ಸಹಸಾಯತಕ್ಕ KL ಅಮರನಾಥ್ ಅವರು ಕಾಂಗ್ರೆಸ್ ಅವರು ಬೇಡಿಕೆ ಇಟ್ಟಿದ್ದಾರೆ. ಹಿಂದೆ ಇಲ್ಲಿ ನಾನು ಯಾತ್ರಾ ಭವನ ಸ್ವಲ್ಪ ಹಣವನ್ನು ಹಾಕಿದ್ದೆ. ಆ ದೇವಸ್ಥಾನ ನೋಡಿ, ಇವತ್ತು ಈ ದೇವಸ್ಥಾನ ವ್ಯಾಪ್ತಿಯಲ್ಲಿ ಇವತ್ತು ಪುರಸಭೆಯಲ್ಲಿ ಮತ್ತು ಈ ಭಾಗದ ಬಡವರಿಗೆ ನಿವೇಶನ ಕೊಡಲಿಕ್ಕೆ 10 ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿದ್ದೀವಿ. ಇದಕ್ಕೆ ಹೊಂದಿಕೊಂಡಂತೆ ಉತ್ತರ ಭಾಗದಲ್ಲಿ ಇವತ್ತು 300 ಎಕರೆಯಲ್ಲಿ ಒಂದು ಟೌನ್ಶಿಪ್ಪನ್ನು ಮಾಡ್ತಾಯಿದ್ದೀವಿ. ಬಹುಶಃ ಟೌನ್ಶಿಪ್ ಇದೆಲ್ಲ ಹಾಕಿಬಿಟ್ರೆ ಈ ದೇವಾಲಯಕ್ಕೆ ದೊಡ್ಡ ಮಹತ್ವ ಬರ್ತದೆ. ಇವತ್ತೇನು ಭಕ್ತಾದಿಗಳು ಕರ್ನಾಟಕ ರಾಜ್ಯಾದ್ಯಂತ ಕೂಡ ಈ ದೇವರಿಗೆ ಭಕ್ತರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿಂದ ಭಾಳ ಜನ ಬರ್ತಾರೆ. ಬೆಂಗಳೂರು, ಆಂಧ್ರ, ತಮಿಳುನಾಡು ಎಲ್ಲ ಭಾಗಗಳಿಂದ ಕೂಡ ಬೇಟ್ರಾಯ ಸ್ವಾಮಿ ಬೇರೆ ಅಲ್ಲ, ವೆಂಕಟರಮಣ ಸ್ವಾಮಿ ಬೇರೆ ಅಲ್ಲ. ಬೇಟ್ರಾಯ ಸ್ವಾಮಿ, ವೆಂಕಟರಮಣ ಸ್ವಾಮಿ ಎರಡೂ ಒಂದೇ. ಹೀಗೆ ಇವತ್ತು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಬಹುಶಃ ಮುಂದೊಂದು ದಿವಸ ಇದು ಒಂದು ಯಾತ್ರಾ ಸ್ಥಳವಾಗಿ, ಪ್ರಸಿದ್ಧ ಪುಣ್ಯ ಸ್ಥಳವಾಗಿ ಖಂಡಿತವಾಗ್ಲೂ ಆಗ್ತದೆ ವಿಶ್ವಾಸ ನಮಗಿದೆ. ನಾವು ನೋಡಿದಾಗೆ 40 ವರ್ಷಗಳಿಂದ ದೇವಸ್ಥಾನವೇ ಬೇರೆ, ಇವತ್ತೇ ಬೇರೆ. 40 ವರ್ಷದ ಬಂದಾಗ ಇಲ್ಲಿ ನಾವು ಹತ್ತಕ್ಕೆ ಕೂಡ ಹಾಕ್ತಾ ಇರಲಿಲ್ಲ, ಮೆಟ್ಲು ಸರಿಯಾಗಿ ಮೆಟ್ಲಿರಲಿಲ್ಲ, ಮಣ್ಣು ಮೇಲೆ ಹತ್ಕೊಂಡು ಬರ್ತಾಯಿತ್ತು. ಅದಾದ ನಂತರ ಮೆಟ್ಲನ್ನು ಮಾಡಿಸಿದ್ರು. ಆಮೇಲೆ ನಾನೇ ಶಾಸಕ ಆದಮೇಲೆ ಮಣ್ಣು ರಸ್ತೆಯನ್ನು ಮಾಡಿಸಿದೆ. ಅದಾದಮೇಲೆ ಇವರೆಲ್ಲ ಕೂಡ ಸರ್ ಮಣ್ಣು ರಸ್ತೆ ಮಳೆಗಾಲ ಕಷ್ಟ ಆಗುತ್ತೆ, ಸಿಮೆಂಟ್ ರಸ್ತೆ ಮಾಡಿದ್ದೀವಿ. ಹೀಗೆ ದೇವಸ್ಥಾನ ದಿನೇ ಆ ವೆಂಕಟರಮಣ ಸ್ವಾಮಿದು ಬೇಟ್ರಾಯ ಸ್ವಾಮಿ ಕೃಪೆಯಿಂದ ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಈ ದೇವರ ಕೃಪೆಯಿಂದ ಈ ಉತ್ತರ ಭಾಗದಲ್ಲಿ ಒಂದು ಟೌನ್ಶಿಪ್ ಆಗಿ ಆ ಮುಖೇನ ಈ ಭಾಗದ ಸಾವಿರಾರು ಯುವಕರಿಗೆ ಕೆಲಸ ಸಿಕ್ಕರೆ ಬಹುಶಃ ಸಾರ್ಥಕ ಆಗ್ತದೆ ಅಂತ ನಾನಾದರೂ ಭಾವಿಸ್ತೇನೆ. ಹಾಗಾಗಿ ಬೇಟ್ರಾಯ ಸ್ವಾಮಿ ಕೃಪೆ ಎಲ್ಲರ ಮೇಲೂ ಇರಲಿ. ಈ ಸಕಾಲಕ್ಕೆ ಮಳೆ ಬೆಳೆ ಆಗಲಿ. ಈ ಒಂದು ಭಾಗದಲ್ಲಿ ಸುಖ, ನೆಮ್ಮದಿ, ಶಾಂತಿಯನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತೇಳಿ ನಾನು ಕೂಡ ಜನರ ಪರವಾಗಿ, ನನ್ನ ಪರವಾಗಿ ಆ ಪ್ರಸಿದ್ಧ ಪುರಾಣ ದೇವರಾಗಿರ್ತಕ್ಕಂಥ ಬೇಟ್ರಾಯ ಸ್ವಾಮಿ ಪಾದಾಂಗಳಲ್ಲಿ ನಮಸ್ಕರಿಸ್ತಾ ಬೇಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಮಂಗಳವಾಗಲಿ.